ಸೆಲೆಬ್ರೇಷನ್ನ ನಡುವೆನೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲು ತುಳಿತ ಕೂಡ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿಯಲ್ಲಿ ಕಾಲು ತುಳಿತ ಆಗಿದೆ, ಇದರಿಂದಾಗಿ ಹಲವರಿಗೆ ಗಾಯ ಕೂಡ ಆಗಿದೆ. ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಓರ್ವನ ಸ್ಥಿತಿ ಗಂಭೀರ ಆಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಾಕಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದಾಗ ನೂಕುನುಗ್ಗಲು ಉಂಟಾದಾಗ ಸಹಜವಾಗಿಯೇ ಎದುರಾಗಬಹುದಾಗಿರುವಂತಹ ಕಾಲು ತುಳಿತ. ಈ ಕಾಲು ತುಳಿತ ಇಂಥ ವಿಚಾರಗಳಲ್ಲಿ ಅಭಿಮಾನಿಗಳು ಸ್ವಲ್ಪ ಮಟ್ಟಿಗೆ ಆದರೆ ಎಚ್ಚರಿಕೆಯನ್ನು ತೋರಲೇಬೇಕು. ಯಾಕಂದರೆ ನಿಮ್ಮ ಅಭಿಮಾನ ಎಲ್ಲವೂ ಕೂಡ ಓಕೆ, ಆದರೆ ಇದು ಜೀವಕ್ಕೆ ಆಘಾತವನ್ನು ತರಬಾರ್ದು ಯಾವುದೇ ಇದಕ್ಕೆ. ಯಾಕಂದರೆ ಇದನ್ನು ನಾವು ಸೆಲೆಬ್ರೇಟ್ ಮಾಡುವಂತಹ ಸಂದರ್ಭ, ಇದನ್ನು ಖುಷಿ ಪಡುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಆಘಾತಗಳಾಗಬಾರ್ದು, ಕಾಲು ತುಳಿತಗಳಾಗಬಾರ್ದು, ನಿರಾಶೆ ಆಗಬಾರ್ದು, ಸೂತಕದ ವಾತಾವರಣ ನಿರ್ಮಾಣ ಆಗಬಾರ್ದು. ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಚಾರದಲ್ಲಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗುತ್ತೆ. ಈಗಾಗಲೇ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಆ್ಯಂಬುಲೆನ್ಸ್ ಮೂಲಕವಾಗಿ ಅವ್ರನ್ನ ಕರೆದೊಯ್ಯುವಂತಹ, ಕಾಲು ತುಳಿತದಿಂದ ಗಾಯಗೊಂಡಂಥವ್ರನ್ನ ಕರೆದೊಯ್ಯುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಇವತ್ತು ಸ್ಟೇಡಿಯಂನ ಕಡೆಗೆ ಬರ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಆಗಮಿಸ್ತಾ ಇರುವಂಥದ್ದು ಕೂಡ ನೋಡ್ತಾ ಇದ್ವಿ. ಹಲವರಿಗೆ ಗಾಯ ಆಗಿದೆ ಕಾಲು ತುಳಿತದಿಂದ ಅನ್ನುವಂತಹ ಮಾಹಿತಿ ಇದೆ. ಅದರಲ್ಲಿ ಒಬ್ಬನ ಸ್ಥಿತಿ ಗಂಭೀರ ಆಗಿದೆ ಅಂತೇಳಿ. ಇವತ್ತು ಇಲ್ಲೂ ಅಷ್ಟೇ ವಿಧಾನಸೌಧ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿರ್ತಕ್ಕಂತಹ ಅಭಿಮಾನಿಗಳು ತೆರಳುವ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತಿಯಿಂದಾಗಿ, ಯಾಕಂದರೆ ಹೋಗಲೇಬೇಕು, ತಾವೆಲ್ಲರೂ ಕೂಡ ಸೇಫಾಗಿ ತಮ್ಮ ಮನೆಗೆ ಹೋಗಬೇಕು. ಈ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯನ್ನು ಪ್ರತಿಯೊಬ್ಬರು ಕೂಡ ವಹಿಸ್ಕೊಳ್ಬೇಕಾಗತ್ತೆ. ಈಗಾಗಲೇ ತಂಡ ಹೊರಟಿದೆ. ಮುಖ್ಯಮಂತ್ರಿ, ರಾಜ್ಯಪಾಲರು, ಉಪಮುಖ್ಯಮಂತ್ರಿಯವರು, ಮಂತ್ರಿಗಳು ಇವರೆಲ್ಲರೂ ಕೂಡ ವಿಧಾನಸೌಧ ಮುಂಭಾಗದಲ್ಲಿ ಕಾಯ್ತಾ ಇದ್ದಾರೆ ತಂಡ ಬರೋದಕ್ಕಾಗಿ. ತಂಡ ಬರ್ತಾ ಇದೆ ಅಂತೇಳಿ ಕಾಯ್ತಾ ಇದ್ದಾರೆ. ತಂಡ ಆಲ್ರೆಡಿ ಹೊರಟಿತ್ತು, ಆದರೆ ಏನೋ ಹೋಟೆಲ್ನಿಂದ ವಿಧಾನಸೌಧಕ್ಕೆ ತಲುಪೋದಕ್ಕೆ ಬೇಕಾಗಿರೋದು ಕೇವಲ ಒಂದು 5 ನಿಮಿಷ ದಾರಿ ಅಷ್ಟೇ ಇರೋದು. ಆದರೆ ಅಭಿಮಾನಿಗಳು ಅಲ್ಲಲ್ಲಿ ನಿಂತಿರ್ತಾರೆ. ಸಹಜವಾಗಿಯೇ ಸ್ವಲ್ಪ ನಿಧಾನಕ್ಕೆ ಈ ಬಸ್ ಈಗ ವಿಧಾನಸೌಧದ ಆವರಣಕ್ಕೆ ಬರ್ತಾ ಇದೆ. ಸ್ವಲ್ಪ ನಿಧಾನಕ್ಕೆ ವಿಧಾನಸೌಧಕ್ಕೆ ಬರಬೇಕಾಗತ್ತೆ. ಈ ದೃಶ್ಯವನ್ನು ನಾವು ನೋಡ್ತಾ ಹೋದರೆ ವಿಧಾನಸೌಧ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂಥ ಈ ದೃಶ್ಯ ನಿಜಕ್ಕೂ ಕಣ್ಣು ಹಾಯಿಸದಲ್ಲೆಲ್ಲ ಜನವೋ ಜನ ಅನ್ನುವಂತಹ ರೀತಿಯಲ್ಲಿದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಸೇರಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿಯಲ್ಲೂ ಕೂಡ ಸ್ಟೇಡಿಯಂನಲ್ಲಿರುವಷ್ಟೇ ಜನ ಇಲ್ಲೂ ಕೂಡ ಬಂದು ಜಮಾಯಿಸಿದ್ದಾರೆ. ಯಾಕಂದರೆ ಇವರೆಲ್ಲರಿಗೂ ಕೂಡ ಒಂದೇ ಕನಸು, ಒಮ್ಮೆ ಕೊಹ್ಲಿಯನ್ನು ನೋಡಬೇಕು ಅಂತ, ಒಮ್ಮೆ ಕಣ್ಣಾರೆಯಾಗಿ ಕೊಹ್ಲಿಯನ್ನು ನೋಡಬೇಕು ಅನ್ನೋಂಥದ್ದಷ್ಟೇ ಕನಸು ಇರುವಂಥದ್ದು. ಆ ವಿರಾಟ್ ಕೊಹ್ಲಿಯನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು. ಆ ಕಪ್ಪನ್ನು ವಿರಾಟ್ ಕೊಹ್ಲಿ ಹಿಡ್ಕೊಂಡಿರೋದನ್ನು ನೋಡಬೇಕು. ರಜತ್ ಪಾಟಿದಾರ್ ಬೇಕಾದ್ರೆ ಮುಂದಿನ ವರ್ಷ ಕೂಡ ಹಿಡ್ಕೊಳ್ಬೋದು, ಆದರೆ ವಿರಾಟ್ ಕೊಹ್ಲಿ ಈ ವರ್ಷ ಹಿಡ್ಕೊಳ್ಳೋದನ್ನು ನಾವು ನೋಡ್ಕೊಳ್ಳೇಬೇಕು ಅನ್ನೋಂಥ ರೀತಿಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ಲಿರುವಂಥ ಹರ್ಷ. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ RCB ಒಂದು ಅಮೋಘ ಗೆಲುವನ್ನು ದಾಖಲಿಸಿಕೊಂಡಿದೆ. ಅತ್ಯದ್ಭುತವಾದಂತಹ ಗೆಲುವನ್ನು ದಾಖಲಿಸಿಕೊಂಡಿದೆ. ಕೋಟಿ ಕೋಟಿ ಕನ್ನಡಿಗರ ಕನಸು ನನಸಾಗಿದೆ.